ನನ್ನ ದೇವರು ಅಂತ ನಮ್ಮ ಜೊತೆ ಈಗ ಒಂದು ಸೂಪರ್ ಡೂಪರ್ ಹೀರೋಯಿನ್ ನಿಂತಿದ್ದಾರೆ. ಬನ್ನಿ ಮಾತಾಡ್ಸೋಣ. ಅವ್ರ ದೇವ್ರು ಯಾವುದು ಅಂತ ಕೇಳೋಣ. ಮೇಡಮ್ ಅವರೇ, ನಿಮ್ಮ ಮನೆ ದೇವ್ರು ಯಾವುದು? ಮೊದಲನೇದಾಗಿ ಅಶ್ವವೇಗ ನ್ಯೂಸ್ ಚಾನೆಲ್ ಅವರಿಗೆ ಮಯೂರಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಪಾಂಚಾಲಿ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದಾರೆ ಇವರು ಕೂಡ ಅಷ್ಟೇ. ಅವರು ರಾಜಕಾರಣಿಗಳದ್ದು ಇದ್ರಲ್ಲೆಲ್ಲ ಈಗ ಪಳಗ್ಬಿಟ್ಟಿದ್ದಾರೆ. ಅದಕ್ಕೆ ನೋಡಿ ಸೇವೆ ಗೀವೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಹೇಗಿದ್ದೀರಿ? ತುಂಬಾ 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 ಸೂಪರ್ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲಿದೆ. ಆ್ಯಂಡ್ ಐ ಥಿಂಕ್ ಮನೆ ದೇವ್ರು ಯಾವುದು ಅಂತ ಹೇಳಲಿಲ್ಲ. ನಮ್ಮ ಮನೆ ದೇವರು ಕದ್ರಮಳ್ಗಿ ಹನುಮಪ್ಪ ರೀ. ಆಮೇಲೆ ಕುಲದೇವತೆ ಕನ್ನಿಕಾ ಪರಮೇಶ್ವರಿ, ಇಷ್ಟ ದೇವರು ಶಿವ. ಎಲ್ಲಾ ದೇವರು ಒಂದೇ. ಸೊ ಆ ಎಲ್ಲಾ ದೇವರನ್ನ ನನ್ನನ್ನು ನಾನು ಕಾಣ್ಕೋಬೇಕು. ಹಾಗಾಗಿ ದೇವರ ಹಾದಿಯಲ್ಲಿದ್ದೀನಿ. ಹೆಂಗಿದೆ? ಸೂಪರ್ ಸೂಪರ್ ಸೂಪರ್. ಈ ಒಂದು ಏನು ಸೀರಿಯಲ್ ನಡೀತಾ ಇದೆ, ಇದೊಂಥರ ದೊಡ್ಡ ಕಂಬ್ಯಾಕ್ ನಿಮ್ಗೆ. ಅದು ಇಷ್ಟು ಒಳ್ಳೆ ಪ್ರೊಡಕ್ಷನ್ ಜೊತೆ ವಾಪಸ್ ಬಂದಿದ್ದೀರಾ. ಸೊ ಏನ್ ಅನಿಸ್ತಾ ಇದೆ ಇವಾಗ? ಐ ಥಿಂಕ್ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಹೆಚ್ಚು ಕಮ್ಮಿ 14 years ಬ್ಯಾಕ್ ಅಶ್ವಿನಿ ನಕ್ಷತ್ರ ಟೆಲಿಕಾಸ್ಟ್ ಆಗಿತ್ತು. ಆನಂತರ ಒಂದು 15 ಫಿಲ್ಮ್ಸ್, ಕೃಷ್ಣಲೀಲಾ, ಇಷ್ಟಕಾಮ್ಯ, ನಟರಾಜ ಸರ್ವಿಸ್, ಕರಿಯಾಟು, ರುಸ್ತುಂ, ಪೊಗರು, ವೀಲ್ಚೇರ್ ರೋಮಿಯೋ, ಸುಮಾರು ಸಿನಿಮಾ ಮಾಡಿದೆ. ಆ್ಯಂಡ್ ದೆನ್ ಟುಕ್ ಅ ಸ್ಮಾಲ್ ಗ್ಯಾಪ್, ಒಂದು 2 ವರ್ಷ ನನ್ನ ಪರ್ಸ್ನಲ್ ಲೈಫಲ್ಲೇ ನಾನು ಹಾಯಾಗಿದ್ದೆ. ಸೊ ಪ್ರೆಗ್ನೆನ್ಸಿ ಎಂಜಾಯ್ ಮಾಡ್ತಾ ಇದ್ದೆ, ನನ್ನ ಮಗನ ಬೆಳೆಸ್ತಾ ಇದ್ದೆ. ಬಿಗ್ ಬಾಸ್ ಬೇರೆ ಮಧ್ಯದಲ್ಲಿ. ಸೊ ಐ ಥಿಂಕ್ ನನ್ನ ಮಗ ತುಂಬ ಸಪೋರ್ಟಿವ್ ನನಗೆ. ಸೊ ಹಾಗಾಗಿ ಆ್ಯಂಡ್ ನಮ್ಮ ತಾಯಿ ಕೂಡ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಫೈನಲಿ ಈ ಪರ್ಟಿಕ್ಯುಲರ್ ಕಥೆ ಕೇಳಿದಾಗ ತುಂಬ ಇಷ್ಟ ಆಗಿದೆ. ಏನಂದರೆ, ಹೀಗೆ ಒಂದು ಚಿಕ್ಕ ಹುಡುಗಿ ಆ್ಯಂಡ್ ಹಳ್ಳಿ ಕಥೆ, ಹಳ್ಳಿ ಸೊಗಡು, ತುಂಬ ಸಿಂಪಲ್ ಹುಡುಗಿ, ಸ್ವಾಭಿಮಾನಿ. ಈಗಲೂ ಕೂಡ ನಾನು ಅದೇ ಉಡುಪಲ್ಲಿದ್ದೀನಿ. ಸೊ ಅದೇ ಗೆಟಪ್ ಅಲ್ಲಿದ್ದೀನಿ. ಸಿನಿಮಾಗೂ ಕಮ್ಮಿ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಸೀರಿಯಲ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ರಮೇಶ್ ಸರ್ ಹೇಳಿ ಕೇಳಿ ಅದ್ಭುತವಾದ ಕಲಾವಿದ, ಅಷ್ಟೇ ಒಳ್ಳೆ ಡೈರೆಕ್ಟರ್. ಆ್ಯಂಡ್ ಶ್ರುತಿ ಮೇಡಮ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ರಿಚ್ ಆಗಿ ಬಂದಿದೆ. ಸೊ ಅದು ಅದ್ಭುತವಾಗಿದೆ. ಸಿನಿಮಾ ನೋಡ್ದಂಗೆ ಅನ್ನಿಸ್ತು ನಂಗೆ, ಸಿನಿಮಾ ಟ್ರೇಲರ್ ನೋಡ್ದಂಗೆ ಅನ್ನಿಸ್ತು. ಸೊ ಇದಕ್ಕೋಸ್ಕರ ಹೆಂಗೆಲ್ಲ ಪ್ರಿಪೇರ್ ಆಗಿದ್ರಿ ಮಯೂರಿ? ಆ್ಯಂಡ್ ಸರ್ ಜೊತೆ ಒಂದು ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡುವಾಗ ನಿಮ್ಮ ಒಂದು ಅನುಭವ, ಇಷ್ಟು ದಿನ ಕೆಲಸ ಮಾಡಿದ್ದೀರಾ ಈಗ ಆಲ್ರೆಡಿ? ಹೌದು, ಐ ಥಿಂಕ್ ತುಂಬ ತುಂಬ ಕರೆಕ್ಟಾಗಿ ಹೇಳಿದ್ರಿ, ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ. ಸೊ ಐ ಥಿಂಕ್ ರಮೇಶ್ ಸರ್ ಜೊತೆ ಕೆಲಸ ಮಾಡೋದೇ ಒಂದು ಅನುಭವ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಅವರಿಂದ. ಅವ್ರ ಡೈರೆಕ್ಷನಲ್ಲಿ ವಿ ಜಸ್ಟ್ ರಿಯಾಕ್ಟ್. ಐ ಥಿಂಕ್ ನಮ್ಮಲ್ಲಿ ಅಡಗಿರುವಂಥ ಟ್ಯಾಲೆಂಟ್ನ ಆಚೆ ನಾವು ತರ್ಬೋದು ಅನ್ನೋ ಎಲ್ಲ ಒಂದು ಪ್ರಯತ್ನ ಮಾಡ್ತಾರೆ ರಮೇಶೇಂದ್ರ ಸರ್. ತುಂಬ ಪೇಷನ್ಸ್ ಆ್ಯಂಡ್ ತುಂಬ ಟ್ಯಾಲೆಂಟೆಡ್. ಆ್ಯಂಡ್ ಅವರ ದೃಷ್ಟಿಕೋನ ನನಗೆ ಬಹಳ ಇಷ್ಟ. ಸೊ ಎಲ್ಲ ರೂಪದಲ್ಲೂ ಈ ಒಂದು ಪ್ರಾಜೆಕ್ಟ್ ಮುಂದೆ ಎಲ್ರಿಗೂ ಒಳ್ಳೇದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ. ಬೈದಿದ್ದಾರಾ ಅಥವಾ ಸಿಟ್ಟಲ್ಲಿರ್ತಾರಾ ಅಥವಾ ಹೆಂಗೆ ಕೂಲಾಗಿ ಕೆಲಸ ಮಾಡ್ತಾರಾ? ಹೆಂಗಿರುತ್ತೆ ಅವರದ್ದು ಸ್ಟೈಲ್ ಆಫ್ ಡೈರೆಕ್ಷನ್? ಸರ್ ಇಸ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ಸ್. ಅವ್ರು ಹೇಗೆ ಅಂದರೆ, ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಇನ್ಫ್ಯಾಕ್ಟ್ ಅವ್ರ ಹತ್ರ ಬೈಸ್ಕೊಂಡ್ರೆ ಖುಷಿ ಹುಡುಗರಿಗೆಲ್ಲ ಸೆಟ್ಟಲ್ಲಿ. ಅವ್ರೇನಾರ ಬೈದು ಬಿಟ್ರೆ ಅವರು ಒಂದು ಅವಿವೇಕಿ ಅಂತ ಬೈತಾರೆ, ಯಾವ್ಯಾವೇಕಿ ಬಾಯಿಲಿ ಅಂತ. ಸೊ ಐ ಥಿಂಕ್ ಅವ್ರ ಹತ್ರ ಬೈಸ್ಕೊಳ್ಳೋದೇ ಒಂದು ಖುಷಿ ಹುಡುಗರಿಗೆ. ಸೊ ನನಗಂತೂ ಯಾವತ್ತೂ ಬೈದಿಲ್ಲ. ಯಾರಿಗಾರ ಬೈಬೇಕು ಅನ್ಸುತ್ತೆ ಅದನ್ನ. ಅಲ್ಲ, ಅದೇ ಹೇಳ್ತಿದ್ದೆ ಇವಾಗ, ನೀವು ಎಷ್ಟು ಸ್ವೀಟ್ ಆ್ಯಂಡ್ ಜಾಣೆ, ನೀವು ಬೈಸ್ಕೊಳ್ಳೋದಿಲ್ಲ ನೀವು, ನನ್ಗೆ ಚೆನ್ನಾಗಿ ಗೊತ್ತು. ಬಟ್ ಅಂದರೆ ಹೆಂಗಿರ್ತಾರೆ ಅಂತ ಅಷ್ಟೇ. ಎನಿವೇಸ್ ಶ್ರುತಿ ಮೇಡಮ್ ಕೂಡ ಅಷ್ಟೇ ಸಖತ್ ಡೇರ್ ಆ್ಯಂಡ್ ಏನೋ ಟ್ಯಾಲೆಂಟೆಡ್ ಅವರು. ಸೊ ಅವರ ಒಂದು ಪ್ರೊಡಕ್ಷನಲ್ಲಿ ಅವ್ರ ಜೊತೆ ಒಡನಾಟ ಹೆಂಗೆ? ವೆರಿ ನೈಸ್. ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಆ್ಯಂಡ್ ವೈಯಕ್ತಿಕವಾಗ್ಲೂ ಕೂಡ ಅವ್ರನ್ನ ಭೇಟಿ ಆದಮೇಲೆ ತುಂಬ ಖುಷಿ ಆಯಿತು. ಬಿಕಾಸ್ ಅವರ ಒಂದು ಸಂಸ್ಥೆಯಲ್ಲಿ ಒಳ್ಳೊಳ್ಳೆ ಕಥೆಗಳು ಬಂದಿದೆ. ಆ್ಯಂಡ್ ಅವ್ರ ಕಥೆನ ನನಗೆ ನಿರೂಪಿಸಿದಾಗೂ ಕೂಡ, ಈ ನನ್ನ ಪಾತ್ರ ನಿರೂಪಿಸಿದಾಗ ಅವರೇ ಬರೆದಿರುವಂಥ ಕಥೆ ಇದು. ಸೊ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ತುಂಬ ಕಲಿಯೋದಿದೆ ಅವರಿಂದ. ಆ್ಯಂಡ್ ಖುಷಿ ಆಗ್ತಿದೆ. ತುಂಬ ಒಳ್ಳೆ ಪ್ರೊಡಕ್ಷನ್, ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ್ಯಂಡ್ ಪ್ರೊಡಕ್ಷನಲ್ಲಿ ನಮ್ಮನ್ನು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು. ಸೊ ತುಂಬ ತುಂಬ ಡೆವಲಪ್ಮೆಂಟ್ ಇದೆ ಸೀರಿಯಲ್ ಇಂಡಸ್ಟ್ರೀಲಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ನಾನು ಬಂದಾಗ ಆವಾಗಲೂ ಒಂದು ಹಂತಕ್ಕಿತ್ತು, ಬಟ್ ಇವಾಗ ಯೂಸ್ ಮಾಡೋ ಕ್ಯಾಮ್ರಾ, ಟೆಕ್ನಿಷಿಯನ್ಸ್, ದ ವೇ ದೇ ವರ್ಕ್, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಅದ್ರ ಜೊತೆಗೆ ನಿಮ್ಮ ತಾಯಿ ಪಾತ್ರದಲ್ಲಿ ಇವಾಗ ರೇಖಾ ದಾಸ್ ಮೇಡಮ್ ಕಾಣಿಸ್ಕೊತಾ ಇದ್ದಾರೆ. ಆ್ಯಂಡ್ ಶಿ ಇಸ್ ವೆರಿ ಸ್ವೀಟ್, ಸಖತ್ ಡೌನ್ ಟು ಅರ್ತ್. ಮತ್ತು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಕಲಾವಿದ ಆದ್ರೂ ಅವ್ರ ಒಂದು ಏನು ಅವ್ರದ್ದು ಫೀಚರ್ಸ್ ಇದೆ, ನೋಡಿದ್ರೇ ಒಂಥರ ನಮಗೆಲ್ಲ ಲರ್ನಿಂಗ್, ಅದು ಒಂದು ಕಲಿಕೆ ಅಂತಲೇ ಹೇಳ್ಬೋದು. ಅಷ್ಟು ಮುಗ್ಧವಾದ ಹೆಣ್ಮಗಳವರು. ಸೊ ಅವ್ರ ಜೊತೆ ನಿಮ್ಮ ಕೆಲಸ?
ಐ ಥಿಂಕ್ ತುಂಬ ಖುಷಿಯಾಗುತ್ತೆ ಬಿಕಾಸ್ ಒಬ್ಬ ಕಲಾವಿದೆ ಆಗಿ ಹಿರಿಯ ಕಲಾವಿದ್ರ ಜೊತೆ ಕೆಲಸ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಸೋ ನೈಸ್ ಆ್ಯಂಡ್ ಅವರು ಎಲ್ಲ ಏಳು ಬೀಳು ಎಲ್ಲ ನೋಡಿರುವಂತಹ ಕಲಾವಿದರು ಆ್ಯಂಡ್ ಅವರು ಕೆಲವೊಂದಿಷ್ಟು ಹಾಗೆ ಸುಮ್ಮನೆ ಡೈಲಾಗ್ ನೋಡ್ತಾ ಕೂತಾಗ ಕೆಲವೊಂದಿಷ್ಟು ಘಟನೆಗಳನ್ನು ಹೇಳ್ತಾರೆ. ಸೊ ತುಂಬ ಕಲಿಬೋದು ಅಂಥವರಿಂದ ಎಲ್ಲ. ಮಾಲತಿ ಅಮ್ಮ ಆಗಿರ್ಬೋದು, ರೇಖಾ ದಾಸ್ ಮ್ಯಾಮ್ ಆಗಿರ್ಬೋದು, ಅಥವಾ ಎಲ್ಲರೂ ವಿ ಮನೋಹರ್ ಸರ್ ಆಗಿರ್ಬೋದು. ತಾರಾ ಬಳಗನೇ ತುಂಬ ಲೆಜೆಂಡರಿ ಆ್ಯಕ್ಟರ್ಸ್ ಇದ್ದಾರೆ ನಮ್ಮ ಸೀರಿಯಲಲ್ಲಿ. ಸೊ ಎಲ್ಲರಿಂದ ತುಂಬ ಕಲಿಬೋದು. ಆ್ಯಂಡ್ ರೇಖಮ್ಮ ಶಿ ಇಸ್ ಅ ಸ್ವೀಟ್ ಹಾರ್ಟ್. ಸೊ ಯಾ, ಪ್ರೀತಿ ಕೊಡಿ ಒಂದು ಸ್ವಲ್ಪ. ಸ್ವಲ್ಪ ಏನು ಸಿಕ್ಕಾಪಟ್ಟೆ ಪ್ರೀತಿ. ಕನ್ನಡಿಗರು ಯಾವಾಗಲೂ ತಪ್ಕೊಂಡ್ರೆ ಉಸಿರಾಡೋಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿ ತಪ್ಕೊಂಡ್ಬಿಡ್ತಾರೆ. ಸೊ ಈ ಸೀರಿಯಲ್ಗೂ ನಿಮ್ಗೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗಲಿ ಆ್ಯಂಡ್ ನಿಮ್ಮ ಕರಿಯರಲ್ಲಿ ಒಂದು ಬೆಸ್ಟ್ ಸೀರಿಯಲ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಾಂಚಾಲಿ ಅವರೇ. ಸೊ ಅಶ್ವವೇಗ ಚಾನೆಲ್ ಅವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಮತ್ತೊಮ್ಮೆ. ಆ್ಯಂಡ್ ದಯವಿಟ್ಟು ನಮ್ಮ ಸೀರಿಯಲ್ 6:30ಗೆ ಪ್ರಸಾರ ಆಗುತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ನೋಡಿ ಸಪೋರ್ಟ್ ಮಾಡಿ.